ನಮಸ್ಕಾರ. ಮಲೆನಾಡಿನ ವಿಶೇಷವಾದ ಅಡುಗೆಗಳಲ್ಲಿ ಸೋರೆಕಾಯಿ ಹಿಟ್ಟು ಒಂದು. ಇವತ್ತು ಸೋರೆಕಾಯಿ ಹಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು. ಅಕ್ಕಿನ ಒಂದು 6-7 ಗಂಟೆ ನೆನೆಸಿಟ್ಕೋಬೇಕು. ಅಕ್ಕಿ, ಸೋರೆಕಾಯಿ ತುಂಬಾ ಫ್ಲೇವರ್ಫುಲ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಏಲಕ್ಕಿನ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ತುಂಬ ಜನ ತರಿ ಕನ್ಸಿಸ್ಟೆನ್ಸಿನ ಇಷ್ಟಪಡ್ತಾರೆ. ಇನ್ನು ಕೆಲವರು ತುಂಬಾ ಸ್ಮೂತಾಗಿ ರುಬ್ಕೋತಾರೆ. ರುಬ್ಕೊಳ್ಬೇಕಾದ್ರೆ ನೀರಿನ ಜೊತೆಗೆ ನಮಗೆ ಸ್ವೀಟ್ ಹೇಗೂ ಬೇಕಲ್ವಾ, ಬೆಲ್ಲದ ಪಾಕ ಮಾಡಿ ಅದರ ನೀರನ್ನು ತೆಗೆದು ನೀವು ರುಬ್ಕೊಬಹುದು. ಈ ಸೋರೆಕಾಯಿ ಹಿಟ್ಟಿಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ತೆಂಗಿನಕಾಯಿ ತುರಿ. ನಾವಿದನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಹದ ಮಾಡಿ ಇಟ್ಕೋಬೇಕು. ಶರ್ಗೋಲಿ ಈಗಾಗಲೇ ಕುದಿ ಬರ್ತಾ ಇದೆ, ನೀರು ಕಾಯ್ತಾ ಇದೆ. ಅದರೊಳಗಡೆ ಡ್ರೈ ಆಗಿರೋ ತಟ್ಟೆಗಳಿಗೆ ಚೆನ್ನಾಗಿ ಬೆಣ್ಣೆನ ಎಲ್ಲ ಕಡೆ ಹರಡಿ ಅದಕ್ಕೆ ನಾವು ಹೀಗೆ ಹಿಟ್ಟನ್ನು ಹಾಕ್ಕೋಬೇಕು. ನಮ್ಮ ಮಲೆನಾಡಿನಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಹೀಗೆ ಒಂದೊಂದು ಕಾಲಕ್ಕೆ ಒಂದೊಂದು ಸ್ವೀಟು ಇದು ನಾವೇನಾದರೂ ಮಾಡ್ತಾನೆ ಇರ್ತೀವಿ. ಸೋರೆಕಾಯಿ ಸೀಸನ್ ಇದ್ದಾಗ ಸೋರೆಕಾಯಿ ಅಂತೂ ಆಬ್ವಿಯಸ್ಲಿ ಸೋರೆಕಾಯಿ ಹಿಟ್ಟು ಮಾಡ್ತೀವಿ. ನೋಡಿ, ತಟ್ಟೆಗೆ ಹಾಕಿದ ಹಿಟ್ಟನ್ನು ಶರ್ಗೋಲ್ನ ಒಳಗಡೆ ಅಟ್ಲಂತ ನಾವು ಹೇಳ್ತೀವಿ, ಅಟ್ಲ ಮೇಲೆ ಇಟ್ಟು ಅದಕ್ಕೆ ಬಾಳೆ ಎಲೆ ಮುಚ್ಚಿ ಅದ್ರ ಮೇಲ್ಗಡೆ ಬಿದಿರಿನ ಸಣ್ಣ ಕಡ್ಡಿಗಳನ್ನು ಇಡಬೇಕು. ಸ್ವಲ್ಪ ಅಂಕುಡೊಂಕಾದರೂ ಕೂಡ ಹಿಟ್ಟು ಚೆಲ್ಲೋದು ಅಥವಾ ಅದರ ಒಳಗಡೆ ನೀರು ಸೇರ್ಕೊಳ್ಳೋದು, ಹಬೆ ಎಲ್ಲ ಅದರೊಳಗೆ ಹೋಗೋದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ಟೆಕ್ನಿಕನ್ನು ನಮ್ಮ ಅಕ್ಕ ಮಾಡಿದ್ದಾಳೆ. ಸೊ ಅದಾದಮೇಲೆ ಒಂದಾದ್ರ ಮೇಲೆ ಒಂದು ತಟ್ಟೆನ ನಾವು ಇಡ್ತಾ ಹೋಗಬೇಕು, ಒಂದ್ರ ಮೇಲೆ ಒಂದು. ನಾನು ಮಲೆನಾಡಿನ ವಿಶೇಷ ಖಾದ್ಯಗಳಂತ ಹೇಳಿದಾಗ ಸೋರೆಕಾಯಿ ಹಿಟ್ಟಿನ ಜೊತೆಗೆ ಕೆಲವರು ಮೆಂತ್ಯದ ಹಿಟ್ಟು, ಮೆಂತ್ಯದನ್ನು ಮಾಡ್ತಾರೆ. ಸೌತೆಕಾಯಿ ಕೆಂಡದ ಹಿಟ್ಟು, ಚೀನೆಕಾಯಿ ಹಿಟ್ಟು, ಹಲಸಿನ ಹಣ್ಣಿನ ಹಿಟ್ಟು, ಆಮೇಲೆ ನಿಮಗೆ ಮರಗೆಸುವಿನಿಂದ ಮಾಡೋ ಪತ್ರೊಡೆ, ಹೀಗೆ 10 ಹಿಟ್ಟುಗಳನ್ನು ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಸೋರೆಕಾಯಿ ಹಿಟ್ಟು ಕೂಡ ತುಂಬಾ ವಿಶೇಷ. ನೋಡಿ, 1.5-2 ಗಂಟೆ ತುಂಬ ಚೆನ್ನಾಗಿ ಹಬೆಯಲ್ಲಿ ಬೆಂದ ಮೇಲೆ ಈ ರೀತಿ ರೆಡಿಯಾಗಿರುತ್ತೆ. ಆಹಾ, ಸ್ವರ್ಗಕ್ಕೆ 3 ಗೇಣು. ಬಿಸಿ ಬಿಸಿ ಸೋರೆಕಾಯಿ ಹಿಟ್ಟಿಗೆ ತುಪ್ಪ ಬೆಣ್ಣೆನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಖುಷಿ ಅನಿಸುತ್ತೆ. ಈ ಸೋರೆಕಾಯಿ ಹಿಟ್ಟಲ್ಲಿ ತುಂಬಾ ಸೋರೆಕಾಯಿಯಲ್ಲಿ ವಿಶೇಷವಾಗಿ ತುಂಬ ಆರೋಗ್ಯದ ಮೌಲ್ಯಾಧಾರಿತ ಎಲ್ಲ ವಿಟಮಿನ್ಸ್ ಎಲ್ಲ ಇದೆ. ನೀವು ಅದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಸೀಮೆ ಬದನೆಕಾಯಿ, ಸೋರೆಕಾಯಿ, ಸೌತೆಕಾಯಿ ಈ ಹಳ್ಳಿಗಳಲ್ಲಿ ಬೆಳೆಯುವಂತಹ ಯಾವುದೇ ಕೆಮಿಕಲ್ ಇಲ್ಲದ ನ್ಯಾಚುರಲ್ ವೆಜಿಟೇಬಲ್ಸು ತನ್ನದೇ ಆದಂತಹ ಒಂದಷ್ಟು ಗುಣಗಳನ್ನು ಹೊಂದಿರುತ್ತೆ. ಈ ರೀತಿ ಕೊನೆಯಲ್ಲಿ ರೆಡಿ ಆಯಿತು ನಮ್ಮ ಸೋರೆಕಾಯಿ ಹಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.